ನಿಂತ್ಕೊಂಡಿದ್ದೀನಿ ಬಾ ಕೂತ್ಕೋ. ನಾನ್ ನೋಡಪ್ಪ ಬಾರ ನೀ ಕೂತ್ಕೋ. ಥ್ಯಾಂಕ್ ಯು. ಅದು ಲಕ್ಷ್ಮಮ್ಮನವ್ರೆ, ನಾನು ಹೇಳ್ದಲ್ಲ ಇವನು ಹುಡುಗ ಸೋಮಶೇಖರ ಅಂತ ಬೆಂಗಳೂರಿನಲ್ಲಿ ಉನ್ನತವಾದ ಹುದ್ದೆನಲ್ಲಿದ್ದಾನೆ ಮಾರಾಯನವ್ರೆ. ತಿಂಗಳಿಗೆ ನಂದಲ್ಲ ಅಂತ 10,000 ರೂಪಾಯಿ ಸಂಬಳ ದುಡಿತಾನೆ ಅಷ್ಟೇ. ಸಂಬಳ ಅಂತ 10,000 ತಗೋತಾನೆ. ಈ ಅಣ್ಣ ಹಜಾರೆ ಅವರಿಗೆ ಗೊತ್ತಾಗದ ಹಾಗೆ ಇನ್ನೊಂದು 20 ಮಾಡ್ಕಂತಾನೆ. ಒಂದು 5 ಎಕರೆ ಜಮೀನಿದೆ, ಎಲ್ಲ ನೀರಾವರಿ. ಬರೀ ಕೈ ತುಂಬ ಏನು ಕೈ ತುಂಬ ದುಡ್ಡಿದೆ. ಆಸ್ತಿ ಹಣ ಅಂತಸ್ತು ಎಲ್ಲ ಹುಡುಗನ ಹೆಸರಲ್ಲಿದ್ರೆ ಏನು ಪ್ರಯೋಜನ ಇಲ್ಲ. ಅದನ್ನೆಲ್ಲ ನಮ್ಮ ಹುಡುಗಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ಬೇಕು, ಅವಾಗ್ಲೇ ಮದುವೆ. ನೋಡಿ, ನಿಮ್ ಕಂಡೀಷನ್ಗೆಲ್ಲ ಒಪ್ಕೊಂಡಿದ್ದೀನಿ ಅಂತ ಅವತ್ತೇ ಫೋನಲ್ಲಿ ಹೇಳಿದೀನಿ. ನಾನು ಈಗಲೇ ಇಮಿಡಿಯೇಟ್ ಆಗಿ ನನ್ನ ಹಳ್ಳಿಗೆ ಹೋಗಿ ನನ್ನ ಹೆಸರಲ್ಲಿರೋ ಜಮೀನೆಲ್ಲ ನಿಮ್ ಮಗಳ ಹೆಸರು ಮಾಡ್ಕೊಂಡ್ ಬರ್ತೀನಿ. ಮೊದ್ಲು ಆ ಜಮೀನ್ ಪತ್ರ ಎಲ್ಲ ಇವಳ ಹೆಸರು ಮಾಡಿಸ್ಕೊಂಬ, ಆಮೇಲೆ ನಾವು ಮದುವೆ ಮಾಡ್ಕೊಡ್ತೀವಿ. ನಿನಗೆ ಮದ್ವೆ ಒಪ್ಕೆನಾ? ನನಗ್ ನೀವ್ ಓಕೆ, ನಿಮ್ಗೆ ಒಪ್ಕೆನಾ? ನನಗ ಡಬ್ಬಲ್ ಒಪ್ಕೆ. ಹುಡುಗ ಹುಡುಗಿ ಒಪ್ಕೊಂಡ ಮೇಲೆ ದೊಡ್ಡವ್ರದ್ದೇನಿದೆ ಮಾರಾಯನವ್ರೆ, ಡೋಲ್ಲ ಬಾರ್ಸ್ಬಿಡೋದೆ. ಪಾಂಡ್ರಂಗ ನೀ ಸೋಮಶೇಖರ ತಾನೆ? ಹೌದಪ್ಪ. ಅಯ್ಯೋ ನಿನ್ ಜನ್ಮಕ್ ಬೆಂಕಿ ಇಕ್ಕ. ನೆನ್ನೆ ತಾನೆ ಹನುಮನ್ಗೆ ಹೋಗಿದ್ದಲ್ಲ, ಇವತ್ತು ವಾಪಸ್ ಬಂದ್ಬಿಟ್ಟಿದ್ಯಲ್ಲ. ಹೋದ ತಕ್ಷಣ ವಾಂತಿನಾ? ಅಯ್ಯೋ, ವಾಂತಿನೂ ಇಲ್ಲ ಗೀಂತಿನೂ ಇಲ್ಲಪ್ಪ, ದೊಡ್ಡ ಅನಾಹುತ ಆಗ್ಬಿಟ್ಟಿದೆ. ಹುಡುಗ ಬಡ್ಡೆ ಇದ್ದು ಮದುವೆ ಮಾಡ್ಬಿಟ್ಟೆ, ಏನ್ ಮಾಡ್ಕೊಂಬಂತು ಏನೋ, ಏನಾಯ್ತಾ? ಕೀ ಇಸ್ಕೊಂಡು ನಾನು ಹೆಂಡತಿ ಕೂತಿಳ ಅಂತ ತಿರುಗಿ ನೋಡೋ ಅಷ್ಟಲ್ಲೇ ಕೂತಿ ಜಾಗದಿಂದ ಮಂಗ್ಮಾಯ ಕಾಳ್ದಾಗ್ಬಿಟ್ಟಿದ ಕಣ. ನಿಮ್ಮನ್ಗೆ ಹೋಗ್ಬಿಟ್ಟು ಬ್ಯಾಗು ಪರ್ಸು ಕಳ್ಕೊಂಡ್ ಬಂದಿರೋದು ನೋಡಿದೀನಿ. ಸ್ವಂತ ಹೆಂಡತಿನ ಕಳ್ಕೊಂಡು ಬಂದ ಜಗತ್ತಿನ ಮೊಟ್ಟ ಮೊದಲ ಗಂಡ ಕಣ ನೀನು. ಕಂಪ್ಲೇಂಟ್ ಕೊಡೋದಕ್ಕೆ ಅಂತಾನೆ ಪೊಲೀಸ್ ಸ್ಟೇಷನ್ಗೆ ಹೋದೆ. ಅವ್ರು ಆ ಹುಡುಗಿನ ನೀನೇನೋ ಮಾಡ್ಬಿಡಿದ್ಯ ಅಂತ ನನ್ ಮೇಲೆ ರಿವರ್ಸ್ ಆಗ್ಬಿಟ್ರು. ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡ್ ಬಂದೆ. ನಾವು ಪಾಂಡ್ರಂಗ, ಈಗ ನೀನೇನೋ ಮಾಡ್ಬೇಕಣ. ಹೋಗಲೇ, ಹಂಗಂತ ನಾನ್ ನಿನ್ ಹೆಂಡತಿ ಹಾಕಕ್ ಬರಲ್ಲ. ನೋಡ, ಕಾನೂನು ಪ್ರಕಾರ ಅದ್ ಏನೇನಾಗಬೇಕು ಎಲ್ಲ ಆಗ್ಬಿಡ್ಬೇಕು. ಮೊದ್ಲು ಅವ್ರ ಅಪ್ಪ ಅಮ್ಮಂಗೆ ಹಿಂಗಾಗಿದೆ ಅಂತ ಸುದ್ದಿ ಮುಟ್ಟಿಸ್ಬೇಕು. ಪಾಂಡುರಂಗ, ನನ್ ಹಬಿನ ಹೆಸರು ಕೂಗ್ತಾ ಇದ್ಯಾ? ನಿನ್ ಕ್ಷೇಮನಲ್ವಾ? ಯಾರ ನೀನ? ಕರೀರಿ ಮೊದ್ಲು ಅವ್ರನ್ನ. ಹಬಿ ಹಬಿ, ವಾಟ್ ಮೈ ಡಿಯರ್ ಗುಬ್ಬೆ. ಹೋಗಿ ಹೋಗಿ ಬೆಗ್ಗರ್ನ ಫ್ರೆಂಡ್ ಮಾಡ್ಕೊಂಡಿದ್ರಲ್ಲ, ನಿಮ್ಗೆ ಕ್ಷೇಮನಲ್ವಾ? ಯಾರ ನೀನು? ನಾನು ಸೋಮಶೇಖರ. ನಿಮ್ಮನ್ಗೆ ಯಾಕೆ ನಿನಗೇನೋ ಬಂತು ದೊಡ್ಡರಾಗ ಈ ಅವತಾರ? ಅಯ್ಯೋ, ನಮ್ಮ ಮಾವ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಿದಾರ. ಅವ್ರು ನಾನು ಹುಡುಕ್ತಾ ಇದಾರೆ. ಪಾಂಡ್ರಂಗ ತಮ್ಮ, ನಿಂದು ಮರಿ ನಡೀತಾನೆ ನಮ್ಮ ಹೆಡ್ ಮಗ. ಹೌದು. ಏನು ಬೆಂಗಳೂರಿಗೆ ನನ್ನ ಹುಡ್ಕೊಂಡ್ಬಿಟ್ಟಿದ್ಯಾ? ಏನಿಲ್ಲ, ಒಂದ್ ಹುಡುಗಿನ ಇಷ್ಟಪಟ್ಟೆ, ಮದ್ವೆ ಆಗ್ಬೇಕು ಅಂತಿದ್ದೀನಿ. ನಮ್ಮ ಅಪ್ಪ ಒಪ್ಲಿಲ್ಲ. ನೀನ್ ಮದ್ವೆ ಮಾಡಿಸ್ತೀನಿ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಇವಳೆ ಕಣ ಹುಡುಗಿ. ನಿಮ್ಮನು ಇವಳು ನಿನ್ನ ಹೆಂಡತಿ ಚೆಲುವೆ ಅಲ್ವೇನಾ? ಅನುಮಾನನೇ ಇಲ್ಲ ಕಣೋ, ನನಗ್ ಕೈ ಕೊಟ್ಟು ಇವ್ ನನ್ ಮದ್ವೆ ಆಗ್ತಾ ಇದ್ದಾಳಲ್ಲ. ಸೋಮಶೇಖರ, ಇವಳು ಕಳೆದೋಗಿಲ್ಲ ಕಣೋ, ಬೇಕು ಅಂತ ಓಡೋಗಿದ್ದಾಳೆ. ಇದಕ್ಕೆ ನಾನು ಏನಾದ್ರೂ ಒಂದು ಪರಿಹಾರ ಮಾಡ್ತೀನಿ. ಮರಿಯಮ್ಮನಹಳ್ಳಿ, ಇವಳು ಮನೆ ಅಡ್ರೆಸ್ ಗೊತ್ತೇನೆ ನಿಂಗೆ? ಗೊತ್ತು. ನೀನೇನು ಯೋಚನೆ ಮಾಡಬೇಡ, ನಾನೇ ಮುಂದೆ ನಿಂತಿದ್ದು ಮದುವೆನ ಮಾಡಿಸ್ತೀನಿ. ಇಂಥ ಮಳೆಗಾಲಮಲ್ಲೂ ಈ ಮನೇಲಿ ಇಷ್ಟೊಂದು ಸೆಕೆ ಉಂದಿ, ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಅದು ಏನಾಯ್ತೋ ಏನೋ, ನಿಮ್ಮ ಹುಡುಗಿನೇ ಮದುವೆ ಆಗಬೇಕು, ನಿಮ್ಮ ಹುಡುಗಿನೇ ಮದುವೆ ಆಗ್ಬೇಕು ಅಂತ ಆಯ್ತಾ ಉಂದೆ. ಆಗ ಒಂದು ಕೊಟ್ಬಿಡಿ, ನಾನು ಮದುವೆ ಮಾಡ್ಕೊಡ್ತೀನಿ. ನೋಡಿವ್ರೆ, ನಾವು ನಮ್ಮ ಮಗಳನ್ನ ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡ್ಕೊಡೋದಕ್ಕಿಂತ ಮುಂಚೆ ನಿಮ್ಮ ಮಗನ ಹೆಸರಿನಲ್ಲಿರೋ ಆಸ್ತಿ ಮತ್ತು ಬ್ಯಾಂಕ್ ನಲ್ಲಿರೋ ಅಕೌಂಟ್ ನಲ್ಲಿರೋ ಕ್ಯಾಶು ಇದಿಷ್ಟನ್ನು ನಮ್ಮ ಮಗಳ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಅಷ್ಟೇ ಅಲ್ಲ, ಮೈ ತುಂಬಾ ಒಡವೆಗಳು ಹಾಕ್ಬೇಕು ಅಂತ ಕದ ఒక పేపర్ పెన్ ఇయ్యండి, గీచిస్తాను. ಅಷ್ಟೇ ಅಲ್ಲ, ನಾಕಿ ಒಡವೆಲು, ನನ್ನ ತಲ್ಲಿ ಒಡವೆಲು, ನನ್ನ ಅಜ್ಜಿ ಒಡವೆಲು, ನನ್ನ ಬೆಳ್ಳಿ ಉಡುದಾರಲು ಎಲ್ಲ ಹುಡುಗಿಗೆ ಹೆಸರು. ಇಷ್ಟು ಹೇಳಿದ್ಮೇಲೆ ನೀವ್ ಹೇಗೆ ಹೇಳ್ತೀರೋ ಹಾಗೆ. ಗಂಡು ಹೆಣ್ಣು ಹಾರ ಬದಲಾಯಿಸ್ಕೋಬೇಕು. ಅಸಲ್ ಪಿಸಲ್ ಕಾ ಕಮ್ಜಾ ಚढ़ गए, मेहनत पड़ा सो मुर्गी अंडा गाइस बके ನೀರಿಲ್ಲ. ಒಂದ್ ಹುಡುಗಿಗೆ ಒಂದ್ ಹುಡುಗನ್ ಕೊಟ್ಟು ಮದ್ವೆ ಮಾಡೋದು ನೋಡಿದೀನಿ. ಒಂದೇ ಹುಡುಗಿಗೆ 2 ಮದ್ವೆ 3 ಮದ್ವೆ 4 ಮದ್ವೆ ಮಾಡಿಸ್ತಾ ಇದೀರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ವಾ? ಏನ್ರಿ ಹೀಗೆ ಮಾತಾಡ್ತಿದ್ದೀರಾ? ನಮ್ಮ ಹುಡುಗಿ ಇನ್ನು ನಾವು ಮದುವೆನೇ ಮಾಡ್ಸಿಲ್ಲ. ಹೌದಾ? ಈಗ ಗೊತ್ತಾಗತ್ತೀರಿ. ಇವನ ಹೆಸರು ಸೋಮಶೇಖರ ಅಂತ. ಇವನಿಗೆ ನಿಮ್ ಹುಡುಗಿನ ಕೊಟ್ಟು ಮದುವೆ ಮಾಡ್ಸಿದ್ ಬರ್ಸ್ಬಿಟ್ರ? ಏನಿಲ್ಲ, ಇಲ್ಲಿವರೆಗೂ ನನ್ನ ಮಗಳಿಗೆ 4 ಮದುವೆ ಮಾಡಿದೆ. ಅದು ಯಾವ ಗನಂದಾರಿ ಉದ್ದೇಶಕ್ಕೆ 4 ಮದುವೆ ಮಾಡಿದೆ ಅಣ್ಣ? ಅಂತ ಗನಂದಾರಿ ಉದ್ದೇಶ ಏನಿಲ್ಲ. ನನ್ನ ಮಗಳು ಮದುವೆ ಮಾಡಿ ಬರೋ ದುಡ್ಡೆಲ್ಲ ತಗೊಂಡ್ಬಿಟ್ಟು ನಾನು ನನ್ನ ಹೆಂಡತಿ ದುಬೈಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ. ಅವ್ರು ದುಬೈ ನೋಡ್ಬೇಕಂತೆ. ಗಂಡ ಹೆಂಡತಿ ಇಬ್ರು ಸ್ಟೇಷನ್ ಬನ್ನಿ, ಅಲ್ಲೇ ತೋರಿಸ್ತೀನಿ ದುಬೈನ. ಸಾರ್, ತಿಳ್ಕೊಬೇಡಿ, ನಾವು ಮದುವೆ ಮಾಡ್ತಿರೋ ವಿಚಾರ ತಮ್ಗೆ ಯಾರು ಹೇಳಿದ್ದು? ನಾನೇನಪ್ಪ ಹೇಳಿದ್ದು? ಅಂದ್ರೆ ನೀವು ಪಾಂಡುರಂಗ ಗಂಡಗಲಿ.